ಆಗಿತ್ತು. ಏನದು 3 ರೂಲ್ಸ್ ಅಂತ ಹೇಳಿದ್ರೆ, ಇದನ್ನ ಹಸಿ ಕಸ ಹಾಕೋದು ಡಸ್ಟ್ಬಿನ್ ಅಂತ, ಇದನ್ನ ಒಣ ಕಸ ಹಾಕೋದು ಡಸ್ಟ್ಬಿನ್ ಅಂತ, ಆಯ್ತಾ. ಇದು ಸ್ಯಾನಿಟೈಸರಿ ಪ್ಯಾಡ್ ಯೂಸ್ ಮಾಡ್ತಾರಲ್ಲ ಅದು, ಇದು ಎಲ್ಲ ನಮಗೆ ಆ್ಯಡ್ ಆಗಿತ್ತು 2016ರಲ್ಲಿ. ಇದು ಸ್ಪೆಷಲ್ ಕೇರ್ ಅಂತ 2026 1ನೇ ಏಪ್ರಿಲ್ನಲ್ಲಿ ಆ್ಯಡ್ ಆಗಿದೆ. ನೋಡ್ಬೋದು ನೀವು ಇಲ್ಲಿ ನೋಡಿ ನೋಡಿ ನೋಡಿ, ಹಸಿ ಕಸ ಆಯ್ತಾ, ಇದನ್ನ ಒಣ ಕಸ, ಇದನ್ನ ಸ್ಯಾನಿಟೈಸರಿ ಪ್ಯಾಡ್, ಇದನ್ನ ಏನೇ ಶೆಲ್ಲು ರಿಮೋಟ್ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸು ಮತ್ತು ಟ್ಯಾಬ್ಲೆಟ್ಸು ಇದನ್ನ ಇಲ್ಲಿಗೆ ಹಾಕಬೇಕು ಆಯಿತಾ. ನಾವೇನೇನು ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಇದನ್ನು ಹಸಿ ಕಸನ ನಾವು ಗೊಬ್ಬರ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಗೊಬ್ಬರ ಮಾಡಿ ನಾವೇನು ಮಾಡ್ತೀವಿ, ಪ್ಲ್ಯಾಂಟನ್ನ ಟೆಸ್ಟ್ ಮಾಡಿ ನಾವೇನು ಮಾಡ್ತೀವಿ, ರೈತರಿಗೆ ನಮ್ಮಂಥವ್ರು ಯಾರು ಗಾರ್ಡನ್ ಮಾಡ್ತಾರೆ ಅವ್ರಿಗೆ 1 ರೂಪಾಯಿಂದ ನಾವು ಅವ್ರಿಗೆ ಮಾಡ್ತೀವಿ. ಇದನ್ನ ಏನು ಮಾಡ್ತೀವಿ, ಸ್ಯಾನಿಟೈಸರ್ನ ರೀಯೂಸ್ ರೆಡ್ಯೂಸ್ ಅಂತ ಆಗಿ ನಮಗೆ ತಾನೇ ಬರುತ್ತೆ. ಇದು ಟಪ್ಪು ಈ ಥರ ಇದೆಯಲ್ಲ, ಇದೆಲ್ಲ ನಮಗೆ ಬರುತ್ತೆ. ಇದು ಸ್ಯಾನಿಟೈಸರ್ ಪ್ಯಾಡ್ ನಾವು ಏನು ಯೂಸ್ ಮಾಡೋಕ್ಕೆ ಆಗಲ್ಲ. ಆಗುತ್ತಾ ಯೂಸ್ ಮಾಡೋಕ್ಕೆ? ಏನು ಮಾಡೋಕ್ಕೆ ಯೂಸ್ ಆಗಲ್ಲ. ಇದನ್ನು ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ಕಂಪ್ನಿಗೆ ತೊಗೊಂಡು ನಾವು ಬೇರೆಯವ್ರ ಜೊತೆ ಟೈಪ್ ಆಗಿದ್ದೀವಿ. ಇದನ್ನು ನಾವೇನು ಮಾಡ್ತೀವಿ, ಇದರಲ್ಲಿ ಒಂದು ಸಣ್ಣ ಚಿಪ್ಪುಗಳು ಎಲ್ಲ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತೀವಿ ಬೇರೆ ರಿಮೋಟ್ಗೆ ಏನಕ್ಕೆ ಅಂತ. ನಾನಿವತ್ತು ನಿಮಗೆ ಏನಂತ ತಿಳ್ಸಕ್ಕೆ ಬಂದಿರೋದಂದರೆ, ಸ್ಟಾರ್ಟಿಂಗ್ ನಿಮ್ಮ ಮನೆಯಲ್ಲಿ ಇದೆರಡು ಕೊಡ್ತಾ ಇಲ್ಲ ಅಂತ ಇಲ್ಲ, ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಅನ್ನದೊಳಗೆಲ್ಲ ಇದೆಲ್ಲ ಏನು ಮಾಡ್ತಾ ಇದ್ದಾರೆ, ಹಗೀಸು ಪ್ಯಾಂಟಿನ ಎಲ್ಲ ಇದು ಮಾಡಿ ಏನು ಮಾಡಿಬಿಡ್ತಾ ಇದ್ದಾರೆ, ಸೇರಿಸಿ ಕೊಟ್ಬಿಡ್ತಾ ಇದೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಇದರಲ್ಲಿ ಮಾತ್ರ ಹಸಿ ಕಸ ಕೊಡಿರಿ. ಇದೇ ಕಲರಲ್ಲಿ ಕೊಡಬೇಕು ಅಂತ ಏನಿಲ್ಲ, ನಮಗೆ ಬೇರೆ ಡಸ್ಟ್ಬಿನ್ನಲ್ಲಿ ಮಾತ್ರ ಕೊಟ್ಟರು ಆಯ್ತದೆ. ಇದನ್ನು ಒಣ ಕಸನ ದಯವಿಟ್ಟು ಏನು ನೀವು ಕುದುರೆ ಐಟಮ್ ಹಾಕ್ತೀರಾ ಅದೆಲ್ಲ ಒಣ ಕಸಗೆ ನಮಗೆ ಸೇರುತ್ತೆ ಆಯಿತಾ. ಇದರಲ್ಲಿ ನಮಗೆ ಸ್ಯಾನಿಟೈಸರ್ ಪ್ಯಾಡು, ದೊಡ್ಡವ್ರಿಗೆ ಪ್ಯಾಡ್ ಇದು ಮಾಡ್ತೀವಿ, ಅದೆಲ್ಲ ಹಾಕಿ ಇದರಲ್ಲಿ ಕೊಡಿರಿ. ಇದರಲ್ಲಿ ಸ್ಪೆಷಲ್ ಈ ವರ್ಷದ 26 ಏಪ್ರಿಲಿಂದ ಸ್ಪೆಷಲ್ ತ್ಯಾಜ್ಯನ ಅಂತ ಮಾಡಿದ್ದಾರೆ ಆಯಿತಾ. ಇದರಲ್ಲಿ ಮಾಡಿಕೊಡಿರಿ. ಇವಾಗ ಸದ್ಯ ನೀವು ಮಾಡಿಕೊಡಲ್ಲ, ಹಂಗೆ ಕೊಟ್ಟರೆ ಏನಾಗುತ್ತೆ, ನಾವು ಎಲ್ಲೂ ತೊಗೊಂಡೋಗಿ ಹಾಕೋಕ್ಕೆ ಜಾಗ ಇಲ್ಲ, ನಮ್ಮ ಹತ್ರ ವೇಸ್ಟ್ ಆಗುತ್ತೆ. ನೀವು ನೋಡಿರ್ಬೋದು ವಿಜಯರಾಣಿಪುರಮಲ್ಲಿ ಚಾಮುಂಡಿ ಬೆಟ್ಟ ಥರ ಇನ್ನೊಂದು ಬೆಟ್ಟ ಆಗಿದೆ. ಏನದು ಎಲ್ಲ ಸೇರಿ ಕೊಟ್ಟಿರೋದು ತ್ಯಾಜ್ಯನ ನಾವು ತೊಗೊಂಡೋಗಿ ಅಲ್ಲಾಗ್ತಾ ಇದ್ದೀವಿ. ಏನಾದರೂ ಒಂದು ಸ್ವಲ್ಪ ಬಿಸಿಲು ಬಂದು ಏನಾದರೂ ಒಂದು ಕೆಮಿಕಲ್ ಅದರಿಂದ ಇದಾಗಿದ್ರೆ, ಇನ್ಫಾರ್ಮೇಷನ್ ಆಗಿದ್ರೆ ಅದೇನಾಯ್ತದೆ, ಆಟೋಮೆಟಿಕ್ಕಾಗಿ ಸುಟ್ಬಿಡುತ್ತೆ. ಅವಾಗ ಏನಾಗುತ್ತೆ, ಎಲ್ಲರಿಗೂ ಫಸ್ಟು ನಾವಂತೂ ಬಚಾವಾಗ್ತೀವಿ. ಏನಂತ, ಚಿಕ್ಕ ಪಾಪುಗೆ ಮತ್ತು ವಯಸ್ಸಾಗಿರೋದು ಎಲ್ಲರಿಗೂ ಹಾರ್ಮ್ ಆಗುತ್ತೆ, ಅಸ್ತಮ ಬರುತ್ತೆ, ಆಮೇಲೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಅದರಿಂದ ನಾವು ಮಕ್ಕಳಿಗೆ, ನಮ್ಮ ಓಲ್ಡ್ ಆಗಿರೋದು ಎಲ್ಲರಿಗೂ ನಾವು ಸೇಫ್ಟಿ ಕ್ಲೀನಾಗಿ ಇಟ್ಕೊಂಡು ಬೇರೆ ಬೇರೆ ಕೊಟ್ಟರೆ, ನಾವು ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀವಾ, ನೋಡಿದ್ದೀರಾ, ನಮಗೆ ಆಟೋ ಬರ್ತಾ ಇದೆಯಾ, ನಿಮ್ಮ ಮನೆ ಹತ್ರ ಬರ್ತಾ ಇದೆಯಲ್ವಾ. ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್, ಏನೂ ಇಲ್ಲ, ಬೇರೆ ಬೇರೆ ಮಾಡಿಕೊಟ್ರೆ ನಿಮಗೆ ಒಳ್ಳೆಯದು, ನಮಗೂ ಒಳ್ಳೆಯದು, ನಮ್ಮ ಸಿಟಿನ ನಾವು ಕ್ಲೀನಾಗಿ ಇಟ್ಕೊಂಡಿದ್ದಕ್ಕೆ ಸಾಧ್ಯ ಆಗುತ್ತೆ ಆಯಿತಾ. ಹೇಳಿ ಸರ್. ಸೊ ಹಲವಾರು ಅರಿವನ್ನು, ಹೇಗೆ ನಾವು ತ್ಯಾಜ್ಯವನ್ನು ಹೇಗೆ ಸಂಗ್ರಹಿಸಬೇಕು, ಯಾವ ರೀತಿ ಉಪಯೋಗಿಸಬೇಕು, ಈಗ ಹೊಸ ಒಂದು ಕಪ್ಪು ಡಬ್ಬವನ್ನು ಒಂದು ತರುವ ಮುಖಾಂತರ ವಿಶೇಷವಾಗಿ ಅದರಲ್ಲಿ ಏನು ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವಿವರವನ್ನು ನಮ್ಮ ನಗರ ಪಾಲಿಕೆಯನ್ನು ಮೇಡಮ್ ಮುಂದೆ ನಮಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಇವೆಲ್ಲವನ್ನು ನಮಗೆ ಅರಿವಿದೆ, ಇನ್ನೂ ಹೆಚ್ಚಿನ ಅರಿವನ್ನು ನೀಡಲಿಕ್ಕೆ ಮೇಡಮ್ ಬಂದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ನಾವು ಕೂಡ ಈ ಒಂದು ನಮ್ಮ ಮೈಸೂರು ನಗರವನ್ನು ಶುಚಿತ್ವವಾಗಿ ಕಾಪಾಡಲಿಕ್ಕೆ ನಾವು ಪ್ರಯತ್ನಿಸೋಣ. ಪರಿಸರ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ, ನಾವು ಆರೋಗ್ಯ ಚೆನ್ನಾಗಿದ್ದರೆ ಇನ್ನೂ ಹೆಚ್ಚಿನ ಕಾಲ ಬದುಕ್ಬೋದು. ಆದ್ದರಿಂದ ಪರಿಸರವೇ ನಮ್ಮ ಉಸಿರು, ಪರಿಸರವೇ ನಮ್ಮ ಜೀವ. ಆದ್ದರಿಂದ ಇದನ್ನು ನೀವು ಕೂಡ ಪರಿಸರವನ್ನು ರಕ್ಷಿಸಿ, ನಾವು ಕೂಡ ಈ ಪರಿಸರವನ್ನು ರಕ್ಷಿಸುವ ಮುಖಾಂತರ ನಾವು ಒಂದು ರೀತಿಯಲ್ಲಿ ಈ ಒಂದು ಪರಿಸರ ರಕ್ಷಣೆಗೆ ಒಂದು ಪಣವನ್ನು ತೊಡೋಣ ಅಂತ ಹೇಳ್ತಾ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನಿಮಗೂ ಕೃತಜ್ಞತೆ ಸಲ್ಲಿಸ್ತಾ ನಾವು ಇನ್ನೊಂದು ಗಿಡ ನೆಡಲಿಕ್ಕೆ ಮುಂದೆ ಹೋಗೋಣ. ಹಾಂ, ನೆಕ್ಸ್ಟ್ ಯಾರು ನೆಡುವಂಥದ್ದು?